ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದ್ದು, ಮೀನುಗಾರಿಕೆ ಪೂರ್ಣ ಬಂದ್ ಆಗಿದ್ದು, ಜಲಸಾಹಸ ಕ್ರೀಡೆಗಳಿಗೆ ಸಹ ನಿರ್ಬಂಧ ಹೇರಲಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರಿಸಿದ ಮಳೆ. ಕುಮಟಾ ಸಿದ್ದಾಪುರ ರಸ್ತೆ ಜಲಾವೃತ. ಅವಧಿ ಪೂರ್ವದಲ್ಲಿ ಮೀನುಗಾರಿಕೆ ಜಲಸಾಹಸ ಕ್ರೀಡೆ ರದ್ದು. ಒಂದೆಡೆ ಅಬ್ಬರದ ಮಳೆ, ಮತ್ತೊಂದೆಡೆ ಹೆದ್ದಾರಿಯಲ್ಲಿ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾಗಿರುವುದು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿಯುವ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ ನೀಡಿದ್ದು, ರೆಡ್ ಅಲರ್ಟ್ ನೀಡಲಾಗಿದೆ. ಇನ್ನು ಇವತ್ತು ಸುರಿದ ಧಾರಾಕಾರ ಮಳೆಗೆ ಕುಮಟಾ ತಾಲೂಕಿನ ಸಿದ್ದಾಪುರ ಕುಮಟಾ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು, ವಾಹನ ಸವಾರರು ಸಂಚರಿಸಲು ಪರದಾಡುವಂತಾಯಿತು. ಇನ್ನು ಅಬ್ಬರದ ಮಳೆಯಿಂದಾಗಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಗಾಳಿ ಬೀಸ್ತಾ ಇದ್ದು, ಮೀನುಗಾರರಿಗೆ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಿದರೆ, ಇತ್ತ ಜಿಲ್ಲೆಯ ಜಲಸಾಹಸ ಕ್ರೀಡೆಯನ್ನ ಇಂದಿನಿಂದ ನಿಷೇಧ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಮಾನ್ಸೂನ್ ಪ್ರಾರಂಭವಾಗುವ ಹಂತದಲ್ಲಿದೆ. ಈ ವರ್ಷ ಸ್ವಲ್ಪ ಮುಂಚಿತವಾಗಿಯೇ ಮಳೆ ಪ್ರಾರಂಭವಾಗುತ್ತೆ ಅನ್ನೋದು ಒಂದು ಹವಾಮಾನ ಇಲಾಖೆಯ ಮುನ್ಸೂಚನೆ ಇರೋದ್ರಿಂದ ಈ 19ನೇ ತಾರೀಕಿಂದ ಈ ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡಿದೆ. ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿರೋದ್ರಿಂದ ಪ್ರವಾಸಿಗರು ಸಹ ಇನ್ನು ಮುಂದೆ ಬರುವುದು ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಈ ಜಲಸಾಹಸ ಕ್ರೀಡೆಗಳು ಇವೆಲ್ಲವೂ ಜಿಲ್ಲಾಡಳಿತದಿಂದ ಈಗ ಈ ವರ್ಷಕ್ಕೆ ನಾವು ಬಂದ್ ಮಾಡಲು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸರ್, ಯಾವಾಗಿಂದ ಬಂದ್ ಮಾಡ್ತಾ ಇದ್ದಾರೆ ಸರ್? ಪ್ರತಿ ವರ್ಷ ಮೇ 31ಗೆ ಅಂದರೆ ಬಂದಿರ್ತಿದ್ದು. ಈ ವರ್ಷ ಸ್ವಲ್ಪ ಹವಾಮಾನ ವೈಪರೀತ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದ್ರಿಂದ ಅದನ್ನು ಈಗಾಗಲೇ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಈಗಾಗಲೇ ಅದನ್ನು ಜಲಸಾಹಸ ಕ್ರೀಡೆಗಳನ್ನು ಬಂದ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಲ್ಲಿ ಕೂಡಲೇ ಅದನ್ನು ಬಂದ್ ಮಾಡಲು ಕ್ರಮ ಕೈಗೊಳ್ತೀವಿ. ಮೇ 31ಕ್ಕಿಂತ ಮುಂಚಿತವಾಗಿ ಅದನ್ನು ಬಂದ್ ಮಾಡಲು ಕ್ರಮ ಕೈಗೊಳ್ತೀವಿ. ಅರಬ್ಬಿ ಸಮುದ್ರದಲ್ಲಿ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಮೀನುಗಾರಿಕೆಗೆ ತೆರಳಿದ್ದ ರಾಜ್ಯ, ಹೊರ ರಾಜ್ಯದ ಬೋಟುಗಳು ಜಿಲ್ಲೆಯ ಬಂದರಿನಲ್ಲಿ ಆಶ್ರಯ ಪಡೆದಿವೆ. ಇನ್ನು ಸರ್ವಋತು ಬಂದರು ಎಂದೇ ಕರೆಸಿಕೊಳ್ಳುವ ಕಾರವಾರದ ಬೈತಕೋಲ ಬಂದರಿನಲ್ಲಿ ಕೇರಳ, ತಮಿಳುನಾಡಿನ ನೂರಾರು ಬೋಟುಗಳು ಲಂಗರು ಹಾಕಿದೆ. ಜೂನ್ 1ರಿಂದ 2 ತಿಂಗಳುಗಳ ಕಾಲ ಮೀನುಗಾರಿಕೆ ಬಂದ್ ಮಾಡಲಾಗುತ್ತದೆ. ಆದರೆ ಅವಧಿ ಮುಂಚೆಯೇ ಈ ಬಾರಿ ಮೀನುಗಾರಿಕೆಯನ್ನ ಬಂದ್ ಮಾಡಲಾಗಿದೆ. ಸಿದ್ದಾಪುರ ಕುಮಟಾ ರಸ್ತೆ, ಈ ರಸ್ತೆಯಲ್ಲಿ ವಾಲ್ಗಳ್ಳಿಯಲ್ಲಿ ರೋಡ್ ಮೇಲೆ ನೀರು ತುಂಬ್ಕೊಂಡು ಬಿದ್ದದೆ, ಓಡಾಡ್ಲಿಕ್ಕೆ ಆಗೋದಿಲ್ಲ. ವಾಹನ ಪೂರ್ಣ ಇಲ್ಲಿ ಸ್ಟಾಕ್ ಹಾಕ್ಕೊಂಡು ಇದೆ. ಇದು ಯಾರು ಪಂಚಾಯತ್ದವರು ಅಥವಾ PWD ಅವರು ಯಾರು ಹೇಳಿ ಇದನ್ನು ರಿಪೇರಿ ಮಾಡಿಸ್ಬೇಕು. ಒಂದು. ಎರಡನೇದಾಗಿ ಸಾರ್ವಜನಿಕರಿಗೆ ಭಯಂಕರ ತೊಂದರೆ, ಇದರಿಂದ ಓಡಾಡಲಿಕ್ಕೆ ಆಗೋದಿಲ್ಲ. ಆ ಸ್ಟೇಜಲ್ಲಿ ಇದೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಇದು ಪ್ರತಿ ವರ್ಷವೂ ಈಗ 2-3 ವರ್ಷ ಆಯಿತು ಇದೇ ನಮ್ಮನೆ. ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ, ಏನು ಒಂದು ಗಟಾರಿಲ್ಲ, ಇದಿಲ್ಲ, ಏನೂ ಇಲ್ಲ ವ್ಯವಸ್ಥೆ. ಇದಕ್ಕಾಗಿ ಸಾರ್ವಜನಿಕರಿಗೆ ರಾಶಿ ತೊಂದರೆ ಆಗ್ತಾ ಇದೆ. ಮನೆಗೆ ಒಳಗಡೆ ಮನೆಗೆ ಹೋಗದೇ ಇದ್ದಂಗೆ ನೀರೆಲ್ಲ ರಸ್ತೆಯಲ್ಲಿ ಸೈಡಿಗೆ ಮಣ್ಣು ಇಟ್ಟಿದ್ದಾರೆ. ಅದಕ್ಕಾಗಿ ಮನೆಗೊಂದು ನೀರು ಹೊಕ್ಕಲಿಲ್ಲ, ಅಷ್ಟೇ ನುಗ್ಗುತ್ತೆ. ಇದು ಮಳೆ ಬಿದ್ದರೆ ಹೀಗೆ ಇದಾದರೆ ಮನೆಗೂ ಇದು ನೀರು ತುಂಬಿ ಅವರು ಒದ್ದಾಡೋದೇ ತುಂಬ ತೊಂದರೆ ಆಗುತ್ತೆ. ಇದು ಭಯಂಕರ ತೊಂದರೆ. ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಉಂಟು. ಇದನ್ನು ಗಮನಿಸೋದೇ ಇಲ್ಲ ಅಧಿಕಾರಿಗಳು. ಇದನ್ನು ಪೂರ್ಣ ಮಾಡಬೇಕು. ಈಗ 3-4 ವರ್ಷ ಆಯಿತು ಇದೇ ನಮ್ಮನೆ ಸಮಸ್ಯೆ ಹಾಕ್ಕೊಂಡಿದೆ. ಅದಕ್ಕಾಗಿ ಇದು ಓಡಾಡ್ಲಿಕ್ಕೆ ರಾಶಿ ತೊಂದರೆ. ಅಧಿಕಾರಿಗಳು ಇದರ ಬಗ್ಗೆ ಲಕ್ಷ್ಯ ಕೊಡಬೇಕು ಹೇಳಿ ನಾನು ನಿಮ್ಮ ಹತ್ರ
ಕೇಳ್ಕೊಳ್ತಾವೆ. ಒಟ್ಟಿನಲ್ಲಿ ಕಳೆದ ವರ್ಷ ಭೂಕುಸಿತ ಸಾವು ನೋವು ನೋಡಿದ್ದ ಜಿಲ್ಲೆಯಲ್ಲಿ ಪ್ರಾರಂಭದಲ್ಲೇ ಅಬ್ಬರದ ಮಳೆ ಭಯ ಹುಟ್ಟಿಸುವಂತೆ ಮಾಡಿದೆ. ಜಿಲ್ಲೆಯ ಜನರ ನೆಮ್ಮದಿ ಕಸಿದಿದೆ.